ಶಿಕ್ಷಕರ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಣೆ ಮಾಡಲಾಗುತ್ತೆ. ಆದರೆ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನಲ್ಲಿ ಈ ಬಾರಿ ಶಿಕ್ಷಕರ ದಿನಾಚರಣೆ ತುಂಬಾ ಬೇಸರದಲ್ಲಿ ಆಚರಣೆ ಮಾಡಬೇಕಾದಂಥ ಪರಿಸ್ಥಿತಿ ಒಡ್ಡಿರುವಂಥದ್ದು. ಅದಕ್ಕೆ ಪ್ರಮುಖ ಕಾರಣ ಏನಂದರೆ ಕೇವಲ ಒಂದು ಹಿಜಾಬ್ ವಿವಾದ ಸಂದರ್ಭದಲ್ಲಿ ಇಲ್ಲಿಯ ವಿದ್ಯಾರ್ಥಿಗಳನ್ನು ತಡೆ ಹಿಡಿದಿದ್ದರು ಎಂಬ ಕಾರಣಕ್ಕೆ ಪ್ರಾಂಶುಪಾಲರಿಗೆ ನೀಡಿದಂಥ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ರಾಜ್ಯ ಸರ್ಕಾರ ವಾಪಸ್ಸು ಪಡೆದುಕೊಂಡಿರುವಂಥದ್ದು. ಈ ಬಗ್ಗೆ ಇಲ್ಲಿಯ ಸ್ಥಳೀಯರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸದ್ಯ ನಾನು ಈ ಒಂದು ಕಾಲೇಜ್ ಆವರಣದಲ್ಲಿದ್ದೇವೆ. ಅಂದರೆ ನೀವು ಗಮನಿಸ್ಬೋದು, ಇದೇ ಒಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಈ ಒಂದು ಹಿಜಾಬ್ ವಿವಾದ ಅಂದರೆ 2 ವರ್ಷಗಳ ಹಿಂದೆ ತಾರಕಕ್ಕೆ ಏರಿತ್ತು. ಆ ಒಂದು ಸಂದರ್ಭದಲ್ಲಿ ಇಲ್ಲಿಯ ಪ್ರಾಂಶುಪಾಲರು ಸರ್ಕಾರದ ಸೂಚನೆ ಏನಿತ್ತು ಆ ಒಂದು ಸೂಚನೆಯನ್ನು ಪಾಲಿಸಿ ವಿದ್ಯಾರ್ಥಿಗಳನ್ನು ತಡೆ ಹಿಡಿದಿದ್ದರು. ಆದರೆ ಈಗ ಅವರಿಗೆ ಅದೇ ಒಂದು ಈಗಿನ ರಾಜ್ಯ ಸರ್ಕಾರ ಅವರಿಗೆ ಪ್ರಶಸ್ತಿಯನ್ನು ಘೋಷಣೆ ಮಾಡಿತ್ತು, ಉತ್ತಮ ಪ್ರಾಂಶುಪಾಲ ಪ್ರಶಸ್ತಿಯನ್ನು ಘೋಷಣೆ ಮಾಡಿತ್ತು. ಅದಕ್ಕೆ ಸಾಕಷ್ಟು ವಿರೋಧಗಳು ಹಿಜಾಬ್ ಪರ ಹೋರಾಟಗಾರರು ಮಾಡಿದರು. ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಅಭಿಯಾನಗಳನ್ನು ಮಾಡಿದರು. ಅದರ ಬಳಿಕ ರಾಜ್ಯ ಸರ್ಕಾರ ಅದಕ್ಕೆ ಮನಮುಟ್ಟುವಂತೆ ರಾಜ್ಯ ಸರ್ಕಾರಕ್ಕೂ ಕೂಡ ಮನವಿ ಸಲ್ಲಿಸುವಂಥ ಕೆಲಸವನ್ನು ಹಿಜಾಬ್ ಪರ ಹೋರಾಟಗಾರರು ಮಾಡಿದರು. ಅದರ ಬಳಿಕ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಈಗ ಅದರ ಪ್ರಶಸ್ತಿಯನ್ನು ತಡೆಹಿಡಿಯುವಂಥ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಇದಕ್ಕೆ ಇಲ್ಲಿಯ ಸ್ಥಳೀಯರು ಅಂದರೆ ಕುಂದಾಪುರ ಭಾಗದ ಸ್ಥಳೀಯರು ಸಾಕಷ್ಟು ಒಂದು ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಯಾಕಂದರೆ ಒಂದು ಉತ್ತಮ ಶಿಕ್ಷಕರು ಅವರಿಗೆ ಒಂದು ಪ್ರಶಸ್ತಿ ಸಿಗಲೇಬೇಕೇ ಆಗಿದ್ದು, ಆದರೆ ಈಗ ಸರ್ಕಾರ ಅದನ್ನು ತಡೆ ಹಿಡಿದಿರುವಂಥದ್ದು ತುಂಬ ಯಾಕಂದರೆ ಈ ಭಾಗದ ಜನರಿಗೆ ಸಮಸ್ಯೆಯನ್ನು ಮಾಡಿದೆ ಅಂತಲೇ ಹೇಳ್ತಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಇಲ್ಲಿಯ ಸ್ಥಳೀಯರು ನಮ್ಮ ಜೊತೆ ಇದ್ದಾರೆ, ಅವರನ್ನು ಮಾತಾಡಿಸ್ತಾ ಹೋಗುವ. ಈಗ ಅಂದರೆ ಇಲ್ಲಿಯ ಪ್ರಾಂಶುಪಾಲರು ಏನಿದ್ದಾರೆ ಅವರಿಗೆ ರಾಜ್ಯ ಸರ್ಕಾರ ಒಂದು ಪ್ರಶಸ್ತಿಯನ್ನು ಘೋಷಣೆ ಮಾಡಿತ್ತು. ಕೊನೆಯ ಹಂತದಲ್ಲಿ ಅವರಿಗೆ ಪ್ರಶಸ್ತಿಯನ್ನು ತಡೆ ಹಿಡಿಯುವಂಥ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಇದರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನು ಸರ್? ಶಿಕ್ಷಕರ ದಿನಾಚರಣೆಯ ಶುಭಾಶಯ ಕೋರುತ್ತಾ ಇವತ್ತೊಂದು ಒಳ್ಳೆಯ ದಿನ ಅಂದ್ಕೊಂಡಿದ್ವಿ ನಾವು. ಆದರೆ ಸರ್ಕಾರದ ಒಂದು ಪ್ರಶಸ್ತಿ, ರಾಜ್ಯದ ಉತ್ತಮ ಪ್ರಾಂಶುಪಾಲರ ಪ್ರಶಸ್ತಿಯನ್ನು ನೀಡಿರುವಂಥದ್ದು ರಾಜ್ಯದಲ್ಲಿ ಇಬ್ಬರಿಗೆ. ಅದರಲ್ಲಿ ನಮ್ಮ ಕುಂದಾಪುರ ತಾಲೂಕಿನ ಕುಂದಾಪುರದ ಜೂನಿಯರ್ ಕಾಲೇಜ್ ಅಂತ ಹೇಳಿದ್ರೆ ರಾಮಕೃಷ್ಣ ಸರ್ ಅವರಿಗೆ ಬಂದಿರೋದು ನಮ್ಮ ಭಾಗ್ಯ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಯಾಕಂತೇಳಿದ್ರೆ ಇದು ಯಾವುದೇ ಧರ್ಮದಿಂದ ಅಥವಾ ಯಾವುದೇ ಜಾತಿಯಿಂದ ಯಾವುದೇ ಇದರಿಂದ ಸಿಕ್ಕಿದ್ದಲ್ಲ. ಒಂದು ಕಾಲೇಜಿಗೆ ಉತ್ತಮ ಪ್ರಾಂಶುಪಾಲರಾಗಬೇಕಿದ್ರೆ ಅದನ್ನೆಲ್ಲ ಗಮನಿಸಿ ಕೊಡತಕ್ಕಂಥ ಒಂದು ಪ್ರಶಸ್ತಿ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ರಾಜ್ಯದ ಎಲ್ಲ ಶಾಲೆಗಳನ್ನು ಗಮನದಲ್ಲಿಟ್ಕೊಂಡು, ಕಾಲೇಜುಗಳನ್ನು ಗಮನದಲ್ಲಿಟ್ಕೊಂಡು ಈ ಪ್ರಶಸ್ತಿಯನ್ನು ಕೊಡುವಂಥದ್ದು. ಅಂತಹ ಮೂರ್ಖತನದಿಂದ ಕೊಡುವಂಥ ಪ್ರಶಸ್ತಿ ಅಲ್ಲ. ಹಾಗಾಗಿ ನಮ್ಮ ಕಾಲೇಜಿಗೆ ಅಂದರೆ ಜೂನಿಯರ್ ಕಾಲೇಜಿಗೆ ಒಳ್ಳೆಯ ಪ್ರಶಸ್ತಿ, ಪ್ರಾಂಶುಪಾಲ ಪ್ರಶಸ್ತಿ ಸಿಕ್ಕಿದೆ. ಅದನ್ನು ಇವತ್ತು ಸರ್ಕಾರ ವಾಪಸ್ ಪಡೆದುಕೊಂಡಿದೆ. ಇದೊಂದು ಖೇದಕರದ ಸಂಗತಿ ಅಂತ ಹೇಳೋದು ತಪ್ಪಾಗಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಇಂಥ ಒಂದು ಪ್ರಶಸ್ತಿಯನ್ನು ಕೊಡಬೇಕಿದ್ದರೆ ಸರ್ಕಾರ ಯೋಚನೆ ಮಾಡಿಯೇ ಕೊಡುವಂಥದ್ದು. ಆದರೆ ದುರದೃಷ್ಟಕರ, ನಿನ್ನೆ ದಿನ ಪ್ರಾಂಶುಪಾಲರು ಪ್ರಶಸ್ತಿಯನ್ನು ಪಡ್ಕೊಳ್ಳಿಕ್ಕೆ ಬೆಂಗಳೂರಿಗೆ ಹೋದಾಗ ನಿಮಗೆ ಈ ಪ್ರಶಸ್ತಿ ಇಲ್ಲ, ಬೇರೆಯವರಿಗೆ ಹೋಗಿದೆ ಅನ್ನತಕ್ಕಂಥ ಮಾಹಿತಿ ನಮ್ಮ ರಾಮಕೃಷ್ಣ ಪ್ರಾಂಶುಪಾಲರಿಗೆ ಸಿಗುತ್ತೆ. ಆಗ ಅವರಿಗೆ ದಿಗ್ಭ್ರಮೆ ಆಗ್ತಾರೆ. ಯಾಕಂತ ಅವರಿಗೆ ಗೊತ್ತಿಲ್ಲ. ನಮಗೆ ತಿಳಿದ ಮಟ್ಟಿಗೆ ಈ ಶಾಲೆಯಲ್ಲಿ ಒಳ್ಳೆಯ ಶಿಕ್ಷಕರಾಗಿ, ಒಳ್ಳೆಯ ಪ್ರಾಂಶುಪಾಲರಾಗಿ ನಡ್ಕೊಂಡಿರ್ತಕ್ಕಂಥ ಒಂದು 3-4 ವರ್ಷದಿಂದ ನಡ್ಕೊಂಡು ಬಂದಿರತಕ್ಕಂಥ ಒಬ್ಬ ಶಿಕ್ಷಕರವರು. ಹಾಗಾಗಿ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಆ ಪ್ರಶಸ್ತಿಯನ್ನು ವಾಪಸ್ ಪಡ್ಕೊಂಡ್ರು ಅಂದ ತಕ್ಷಣ ನಮಗೆ ಅದರ ಸನ್ನಿವೇಶಗಳು ಗೊತ್ತಾಗಲಿಲ್ಲ. ಇವತ್ತಿನ ದಿವಸ ನಮ್ಗೆ ಗೊತ್ತಾಗಿದೆ. ಮೊನ್ನೆ ದಿನ ಹಿಜಾಬ್ ಗಲಾಟೆ ಇಡೀ ರಾಜ್ಯದಲ್ಲಿ ನಡೆದಂಥದ್ದನ್ನು ಗಮನದಲ್ಲಿಟ್ಕೊಂಡು ಈ ಶಾಲೆಯ ಪ್ರಾಂಶುಪಾಲರು ಅದರಲ್ಲಿ ಸ್ವಲ್ಪ ಸರ್ಕಾರ ಆದೇಶವನ್ನು ಪಾಲಿಸಿದರು ಅನ್ನೋ ದೃಷ್ಟಿಯಲ್ಲಿ. ಯಾಕಂತೇಳಿದ್ರೆ ಯಾರಿಗೆ ದ್ವೇಷದಿಂದ ಮಾಡಿರ್ತಕ್ಕಂಥ ಒಂದು ನಿಯಮ ಅಲ್ಲ ಇದು, ಸರ್ಕಾರವೇ ಹೊರಡಿಸಿರ್ತಕ್ಕಂಥ ಒಂದು ನಿಯಮ. ಅದನ್ನು ಪಾಲಿಸಿದ್ರು, ಒಂದು ಕೋಮಿನನ್ನು ಹೊರಗೆ ಹಾಕಿದ್ರು ಅನ್ನುವ ದೃಷ್ಟಿಯಲ್ಲಿ ಅವರ ಪ್ರಶಸ್ತಿಯನ್ನು ವಾಪಸ್ ಮಾಡ್ತಾರೆ. ನಾನು ಕೇಳ್ಕೊಳ್ಳೋದಿಷ್ಟೇ, ಇದು ಯಾವುದೇ ಕೋಮಿನ ಪ್ರಶಸ್ತಿ ಅಲ್ಲ. ಹಾಗಾಗಿ ಇದು ರಾಜ್ಯ ಗಮನದಲ್ಲಿಟ್ಕೊಳ್ಬೇಕು. ನಾನು ಇಂಥ ಕೆಟ್ಟ ಸರ್ಕಾರವನ್ನು ನನ್ನ 45 ವರ್ಷದ ಇತಿಹಾಸದಲ್ಲೇ ನೋಡಿಲ್ಲ. ಹಾಗಾಗಿ ನಮಗೆ ಬೇಸರ ಆಗುತ್ತೆ. ಒಂದು ಉತ್ತಮ ಪ್ರಶಸ್ತಿ ನಮ್ಮ ಊರಿಗೆ ಬಂದಿದೆ, ಉತ್ತಮ ಪ್ರಾಧ್ಯಾಪಕರ ಪ್ರಶಸ್ತಿ ಬಂದಿದೆ, ಅದನ್ನು ಸರ್ಕಾರ ವಾಪಸ್ ಪಡ್ಕೊಳ್ಳೋದು ಅಂತ ಹೇಳಿದ್ರೆ ಎಂತಹ ಕೆಟ್ಟ ಜನರುಗಳು ಇದ್ದಾರೆ ಈ ಸಮಾಜದಲ್ಲಿ ಅನ್ನೋಂಥದ್ದು ನಮಗೆ ಕಾಣಿಸುತ್ತೆ. ಒಂದು ಕೋಮಿನಿಗಾಗಿ ಮಾಡುವುದಾದರೆ ಆ ಕೋಮಿಗೆ ಒಂದು ಶಾಲೆಯನ್ನು ಮಾಡಿ. ಹಾಗಾದರೆ ಈ ಅಧ್ಯಾಪಕರು ಮಾಡಿದ್ದೇ ತಪ್ಪ? ನೀವು ಕೊಟ್ಟಿರ್ತಕ್ಕಂಥ ಪಾಲನೆಯನ್ನು ಪಾಲಿಸಿದ್ದು ತಪ್ಪೇ ಆದರೆ ಹಾಗಾದರೆ ಒಂದೊಂದು ಕೋಮಿಗೆ ಒಂದೊಂದು ಶಾಲೆಯನ್ನು ಮಾಡಿ ಅನ್ನತಕ್ಕಂಥ ಆದೇಶವನ್ನು ಹೇಳ್ತಾ ಇದ್ದೇನೆ. ಮತ್ತು ಇಂಥ ದುರ್ಘಟನೆ ಅವರಿಗೆ ಲಭಿಸಲೇಬೇಕು, ಆ ಪ್ರಶಸ್ತಿ ಸಿಗಲೇಬೇಕು. ಒಂದು ವೇಳೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಮುಂದಿನ ಹೋರಾಟಕ್ಕೆ ಕುಂದಾಪುರದ ಇಡೀ ಜನತೆ ತಯಾರಾಗಿದ್ದಾರೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತಾ ಅದೇ ರೀತಿಯಾಗಿ ಅಂದರೆ ಉಡುಪಿ ಜಿಲ್ಲೆ ಅಂತ ಹೇಳಿದರೆ ಬುದ್ಧಿವಂತರ ಜಿಲ್ಲೆ. ಯಾವುದೇ ಒಂದು ರಿಸಲ್ಟ್ ಬಂದರೂ ಕೂಡ ಪ್ರಥಮ ಸ್ಥಾನದಲ್ಲಿರುತ್ತೆ. ಅದರಲ್ಲಿ ಶಿಕ್ಷಕರ ಪಾತ್ರ ತುಂಬಾ ಇರುತ್ತೆ. ಸರ್ಕಾರದ ಒಂದು ರೂಲ್ಸನ್ನು ಫಾಲೋಅಪ್ ಮಾಡಿದ್ದಕ್ಕೆ ಈ ರೀತಿಯ ಶಿಕ್ಷೆ ಸರಿಯಾ ಅಂತ ಕೇಳು. ಖಂಡಿತವಾಗಿ ಸರ್, ಇವತ್ತು ಯಾರು ಆರೋಪಿ ಆಗಿರ್ತಾರೆ ಅವರಿಗೆ ನಮ್ಮ ಸರ್ಕಾರ ಶಿಕ್ಷೆ ಕೊಡುವುದಿಲ್ಲ.
ಯಾರು ನಿರಪರಾಧಿ ಅಂತ ಹೇಳಿದ್ರೆ ಯಾರು ಉತ್ತಮನಾಗಿ ಈ ಕಾರ್ಯವನ್ನು ನಿರ್ವಹಿಸ್ತಾರೆ ಅದರಲ್ಲಿ ಒಂದು ಕಪ್ಪು ಚುಕ್ಕಿಯನ್ನು ಹುಡುಕ್ತಾರೆ, 99 ಸರಿ ಮಾಡಿದ್ದನ್ನು ಹೇಳುವುದಿಲ್ಲ. ಹಾಗಾಗಿ ಮೊನ್ನೆ ನಡೆದಂಥ ಘಟನೆಯೂ ಕೂಡ ಕಪ್ಪು ಚುಕ್ಕಿ ಅಲ್ಲ, ಆದರೂ ಕೂಡ ಒಂದು ಕೋಮನನ್ನು ಸಂತೈಸಲಿಕ್ಕೋಸ್ಕರ ಈ ಕಾರ್ಯಕ್ರಮ ಆಗ್ತಾಯಿದೆ. ಹಾಗಾಗಿ ಇಂಥ ದುಷ್ಟ ಸರ್ಕಾರ ನಾನಿನ್ನು ನೋಡಲಿಲ್ಲ, ಇಂಥ ಭ್ರಷ್ಟ ಸರ್ಕಾರವನ್ನು ಕೂಡ ನೋಡಲಿಲ್ಲ. ಹಾಗಾಗಿ ಒಳ್ಳೆಯ ಶಿಕ್ಷಕರನ್ನು ಆಯ್ಕೆ ಮಾಡಿದ್ದೀರಿ, ಅದಕ್ಕೆ ಅಭಿನಂದನೆಯನ್ನು ನೀವು ತೊಡಗಿಸ್ಕೊಳ್ಳೋದು ಬಿಟ್ಟು ಒಂದು ಕೆಟ್ಟ ಸರ್ಕಾರ ಅನ್ನತಕ್ಕಂಥ ಮಾಹಿತಿಯನ್ನು ಇಡೀ ಸಮಾಜಕ್ಕೆ ಕೊಡ್ತಾ ಇದೆ. ಇದು ಒಂದು ದುಷ್ಟಕರದ ಸನ್ನಿವೇಶ ಅಂತ ಹೇಳೋದು ತಪ್ಪಾಗಲಿಕ್ಕಿಲ್ಲ. ಇಂಥ ಘಟನೆಗಳು ನಡಿಬಾರ್ದು. ಇನ್ನು ಇದರ ವಿರುದ್ಧ ನಾವು ಮುಂದಿನ ದಿವಸ ಹೋರಾಟವನ್ನು ಕೂಡ ಮಾಡಲಿಕ್ಕಿದ್ದೇವೆ. ಓಕೆ, ಮತ್ತೊಬ್ಬರು ನಮ್ಮ ಜೊತೆ ಇದ್ದಾರೆ, ಅವರನ್ನು ಕೂಡ ಮಾತನಾಡಿಸ್ತಾ ಹೋಗುವ. ಸರ್, ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ನಾನು ಶಿಕ್ಷಕರ ದಿನಾಚರಣೆ ಶುಭಾಶಯವನ್ನು ಕೋರುತ್ತಾ, ನಾನು ಸಹ ಈ ಹಳೆ ವಿದ್ಯಾರ್ಥಿ ಇಲ್ಲಿನ ಈ ಯೂನಿಯನ್ ಕಾಲೇಜಿಗೆ ಇತಿಹಾಸ ಇದೆ, 125 ವರ್ಷ ಇತಿಹಾಸ ಇದೆ. ಇಲ್ಲಿ ಮುದ್ದಣ್ಣವರು ಕಲ್ತಿದ್ದಾರೆ, ಶಿವರಾಮ್ ಕಾರಂತ್ ಕಲ್ತಿದ್ದಾರೆ, ಘಟಾನುಘಟಿಗಳು ಈ ರಾಜ್ಯದ ಘಟಾನುಘಟಿ ಈ ಶಾಲೆಯಲ್ಲಿ ಕಲಿತು ಹೊರಗೆ ಹೋಗಿದ್ದಾರೆ ಪ್ರತಿಭಾವಂತರು. ಇಂಥ ಶಾಲೆಯಲ್ಲಿ ಆ ದಿನ ಹಿಜಾಬ್ ಗಲಾಟೆ, ಅದು ಎಲ್ಲ ಎರಡೂ ಕೋಮಿನವರು. ಆದರೆ ನಮ್ಮ ಬಜರಂಗದಳವರು ಕೇಸರಿ ಶಾಲೆ ಹಾಕಿದ್ದಾರೆ, ಅವರು ಹಿಜಾಬ್ ಹಾಕಿ. ಆವಾಗ ಸರ್ಕಾರದ ಕಾನೂನು ಪ್ರಕಾರ ಇಲ್ಲಿನ ಪ್ರಾಂಶುಪಾಲರು ಅದಕ್ಕೆ ಆದೇಶಕ್ಕೆ ಅನುಗುಣವಾಗಿ ಅವರು ಇದು ಮಾಡಿದ್ದಾರೆ, ಬಿಟ್ಟರು ವೈಯಕ್ತಿಕವಲ್ಲ. ಅದಕ್ಕೆ ಆ ಸಂದರ್ಭದಲ್ಲಿ ಅವರು ತನ್ನ ಕಾನೂನನ್ನು ಪ್ರಾಂಶುಪಾಲರು ತನ್ನ ಕರ್ತವ್ಯವನ್ನು ನಿರ್ವಹಿಸ್ತಾರೆ. ಆ ಸಂದರ್ಭದಲ್ಲಿ ಮಾಡಿದ ಇದಕ್ಕೆ ಇವತ್ತಿನ ಸರ್ಕಾರ ಈ ರೀತಿ ಶಿಕ್ಷಕರ ದಿನಾಚರಣೆಯನ್ನು ಕುಂದಾಪುರ ಒಂದು ಜೂನಿಯರ್ ಕಾಲೇಜಿಗೆ ಪ್ರಾಂಶುಪಾಲರಿಗೆ ಒಂದು ಪ್ರಶಸ್ತಿ ಕೊಟ್ಟು ನಮ್ಮ ಗೌರವ, ಆ ಗೌರವಕ್ಕೆ ಚ್ಯುತಿ ಬಂದಿದೆ. ಯಾಕಂತ ಹೇಳಿದರೆ ಇದಕ್ಕೆ ಇತಿಹಾಸ ಇರುವ ಶಾಲೆ. ಹಿಜಾಬ್ ವಿಚಾರವಾಗಿ ಅವರಿಗೆ ಆದೇಶ ಬಂದಿದೆ, ಅವರ ಆದೇಶವನ್ನು ಆ ದಿನಾಚರಣೆ ಪ್ರಶಸ್ತಿಯನ್ನು ತೆಗೆದುಕೊಂಡು ಹೋಗಾಗ ಸರ್ಕಾರ ಆದೇಶದ ಪಾಲನೆ ವಾಪಸ್ ತಗೊಳ್ಳದೆ, ಇದು ಖಂಡಿತವಾಗಿಯೂ ತಪ್ಪು. ಇದಕ್ಕಾಗಿ ನಮ್ಮ ಮುಂದಿನ ದಿನದಲ್ಲಿ ಕುಂದಾಪುರ ಜನತೆ ಸಾಮೂಹಿಕವಾಗಿ ಪ್ರತಿಭಟನೆ ಮಾಡುವಂಥ ಸನ್ನಿವೇಶ ಉದ್ಭವವಾಗ್ತದೆ. ಅದಕ್ಕಾಗಿ ಸರ್ಕಾರಕ್ಕೆ ಮತ್ತೊಂದು ವಿನಂತಿ, ಆ ಆದೇಶವನ್ನು ವಾಪಸ್ ಪಡೆದು ರಾಮಕೃಷ್ಣ ಅವರಿಗೆ, ಇವತ್ತಿನ ಪ್ರಾಂಶುಪಾಲರಿಗೆ ಈ ಕುಂದಾಪುರ ಶಾಲೆಯ ಇತಿಹಾಸವನ್ನು ಮನಗಂಡು ತಾವು ಪುನಃ ಆ ಪ್ರಶಸ್ತಿಯನ್ನು ಕೊಡಬೇಕಾಗಿ ನಾನು ಆಗ್ರಹಿಸುತ್ತಿದ್ದೇನೆ. ಇದಿಷ್ಟು ಇಲ್ಲಿಯ ಸ್ಥಳೀಯರ ಮಾತಾಗಿರುವಂಥದ್ದು. ಏನು ಸರ್ಕಾರ ಆದೇಶವನ್ನು ವಾಪಸ್ಸು ಪಡೆದುಕೊಂಡಿದೆ, ಅದನ್ನು ಮತ್ತೆ ಒಂದು ಮರುಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಬೇಕೆಂಬುದು ಇಲ್ಲಿಯ ಸ್ಥಳೀಯರ ಆಗ್ರಹ ಆಗಿರುವಂಥ. ಕ್ಯಾಮರಾಮ್ಯಾನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ.